ರಂಜಿತ್ ಅವರ ಸಹೋದರಿ ರಶ್ಮಿ ಕೂಡ ಮಾತನಾಡಿದ್ದಾರೆ ಪಬ್ಲಿಕ್ ಟಿವಿ ಜೊತೆಗೆ. ಅವರ ಪ್ರಕಾರವಾಗಿ ಈ ಫ್ಲಾಟ್ ಅವರದ್ದೇ ಅಂತ ಅವರು ವಾದಿಸ್ತಾರೆ. ಸಹೋದರಿ ಜೊತೆ ರಂಜಿತ್ ಗಲಾಟೆ ಪ್ರಕರಣ ಸಂಬಂಧ ರಂಜಿತ್ ಅಕ್ಕ ರಶ್ಮಿ ಪಬ್ಲಿಕ್ ಟಿವಿ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಒಂದೇ ಜಾಗದಲ್ಲಿ 2 ಫ್ಲಾಟ್ಗಳನ್ನ ಖರೀದಿ ಮಾಡಿದ್ರ ಬಗ್ಗೆ ಹೇಳ್ತಾರೆ. ಮನೆಗೆ ನಾನೇ ಸಾಲ ಪಡೆದೆ, ಅದರ EMI ಅನ್ನು ಕೂಡ ನಾನೇ ಕಟ್ಕೊಂಡು ಹೋಗಿರೋದು. ಹೆಂಡತಿ ಮತ್ತು ಮಗಳು ಇದ್ದಾರೆ, ಮನೆಗೆ ಬೇಕಾಗಿದೆ ಅಂತ ಹೇಳಿದ್ದಾರೆ. ಮನೆ ಬೇಕು ಅಂತ ಕಾರಣ ನಾನು ನನ್ನ ಮನೆ ಇದೆ 3 BHK, ಅದನ್ನ ಬಿಟ್ಕೊಡು ಅಂತ ಕೇಳ್ದೆ. ಅದಕ್ಕೆ 1 ತಿಂಗಳು ಬಾಡಿಗೆನೂ ಕೂಡ ಕಟ್ಟಿ ನಂತರ ಬರೆದು ಕೊಡು ಅಂತ ನನ್ನನ್ನು ಪೀಡಿಸೋಕೆ ಶುರು ಮಾಡ್ದ. ಹೆಂಡತಿ ಹೆಸರಲ್ಲಿ ಬರೆದು ಕೊಡು ಅನ್ನೋದು ರಂಜಿತ್ನ ವಾದ ಆಗಿತ್ತು. ನನ್ನ ಫ್ಲಾಟ್ನ ನಾನು ಯಾಕೆ ಅವ್ರಿಗೆ ಬರ್ಕೊಡ್ಲಿ ಅಂತ ನಾನು ಪ್ರಶ್ನೆ ಮಾಡಿದ್ದೀನಿ ಅಷ್ಟೇ. ನಾನು ಫ್ಲಾಟ್ ತಗೊಂಡು ಅಪ್ಪ ಅಮ್ಮನನ್ನ ನನ್ನ ಜೊತೆಗೆ ನಾನು ನೋಡ್ಕೊಳ್ತಾ ಇದ್ದೆ ಅಂತ ಅದು ಅವರ ವರ್ಷನ್ ಆಗಿದೆ. ಅದು ಏನ್ ಪ್ರಾಬ್ಲಮ್ ಆಗಿದ್ದು? ಎಷ್ಟು ದಿನದಿಂದ ಈ ಗಲಾಟೆ? ಬಟ್ ಒಂದೇ ಮನೇಲಿ ಇದ್ದುಕೊಂಡು ಏನ್ ಗಲಾಟೆ ಆಯ್ತು ಅಂತ? ಮ್ಯಾಮ್, ಗಲಾಟೆ ಅಂತ ಹೇಳೋದಕ್ಕಿಂತ ಪ್ರಾಪರ್ಟಿದೇ ಪ್ರಾಬ್ಲಮ್ ಆಗಿದೆ ಮ್ಯಾಮ್. ಇಲ್ಲಿ ಏನಾಗಿದೆ ಅಂತಂದ್ರೆ ನಾನು 2017-18 ಅಲ್ಲಿ ಬುಕ್ಕಿಂಗ್ ಅಮೌಂಟ್ 17 ಅಲ್ಲಿ ಕಟ್ಟಿದ್ದು. 18 ಅಲ್ಲಿ ನಂದು ಮನೆ ಇದು ಸ್ಟಾರ್ಟ್ ಆಗಿದೆ. ನನಗೆ ಮನೆ ಕೈಗೆ ತಗೊಂಡಿದ್ದು ಹ್ಯಾಂಡ್ ಓವರ್, ಆಯ್ತಾ? ಓಕೆ. ಅಲ್ಲಿಂದ ತಗೊಂಡು ಇಲ್ಲಿವರೆಗೂ ಈ ಮಂತ್ ತನಕ ನಾನು ಕಟ್ಟಿದ್ದೀನಿ. 1 ತಿಂಗಳು ಬಾಡಿಗೆ ಕಟ್ತೀನಿ ಅಂತ ಹೇಳಿ ಮದುವೆ ಆಗಿದ್ದು ಫಸ್ಟ್ ಇಂದ ಕಟ್ತೀನಿ ಕಟ್ಟುತ್ತೀನಿ ಅಂತ ಹೇಳಿ 1 ಮಂತ್ ಕಟ್ಟಿದ್ದಾನೆ. ಇಲ್ಲಿ ಗಂಟನು ಅಲ್ಲಿ ಅದಾದ್ಮೇಲೆ ಸೆಕೆಂಡ್ ಮಂತ್ ಅಲ್ಲಿ ಕೊಡೋ ಅಂತ ಹೇಳಿದ್ರೆ ನನ್ನ ಹೆಸ್ರಿಗೆ ಬರ್ಕೊಡು, ನನ್ನ ಹೆಂಡತಿ ಹೆಸ್ರಿಗೆ ಬರ್ಕೊಡು ಅಂದ. ನಾನ್ ಕಷ್ಟಪಟ್ಟಿದ್ದು ನನ್ನ ಹೆಂಡತಿ ಹೆಸರಿಗೆ ಯಾಕೆ ಬರ್ಕೊಡ್ಲಿ ಮ್ಯಾಮ್? EMI ಕಟ್ಟಿದ್ದಾರೆ ಅಂತನಾ? EMI ನಾನ್ ಕಟ್ತಾ ಇರೋದು, ಇಲ್ಲಿವರೆಗೂ ನಾನು ಕಟ್ತಾ ಇದ್ದೀನಿ, ಆಯ್ತಾ? 1 ಮಂತ್ ಬಾಡಿಗೆ ತರ ಕಟ್ಬಿಟ್ಟು ನೆಕ್ಸ್ಟ್ ಮಂತ್ಗೆ ಎಲ್ಲೋ ಕಟ್ಟಿಲ್ವಲ್ಲೋ ಕೊಡೋ, ನನಗೆ EMI ಪ್ರಾಬ್ಲಮ್ ಆಗುತ್ತೆ ಕೊಡು ಅಂತ ಹೇಳಿದೆ. ನಾನು ಕೊಡಲ್ಲ, ನನ್ನ ಹತ್ರ ಕ್ಯಾಶ್ ಇಲ್ಲ. ಮತ್ತೇನೋ ಮಾಡ್ಲಿ ನಾನು ಅಂತಂದ್ರೆ ನನ್ನ ಹೆಂಡತಿ ಹೆಸ್ರಿಗೆ ಬರ್ಕೊಡು, ನಾನು ಕೊಡ್ತೀನಿ. ಸರ್ ಮ್ಯಾಮ್, ನಾನು ಒಂದೇ ಹೇಳೋದು, ಕಷ್ಟಪಟ್ಟಿರೋದು ನಾನು, ಇಲ್ಲಿ ಗಂಟ ಕಟ್ಟಿರೋಳು ನಾನಾದ್ಮೇಲೆ ಯಾಕೆ ಮ್ಯಾಮ್ ಅವ್ನು ಕೊಡ್ಲಿ ನಾನು? ಜಾಗ ಅವ್ರದ್ದು ಅಥವಾ ಅವ್ರ ಹೆಸರಲ್ಲಿ ಇದ್ದಿದ್ದ? ಮ್ಯಾಮ್, ಮನೆ ಕಟ್ಸ್ಬೇಕಾದ್ರೆ ಇಲ್ಲ, ಇದು ಫ್ಲಾಟ್, ಓಕೆ. ಆಯ್ತಾ? ನಾನ್ ತಗೊಂಡಿರೋದು 2018 ಅಲ್ಲಿ ಇದು ತಗೊಂಡಿದ್ದೀನಿ. ಬಟ್ ಬೇರೆ ಬೇರೆ 2 ಫ್ಲೋರ್ ಅಲ್ಲಿ ಇದೀರಲ್ಲ ನೀವು? ಅದೇ ಹೇಳ್ತಿರೋದು. 2018 ಅಲ್ಲಿ ಅದು ತಗೊಂಡಿದ್ದೀನಿ, 2019 ಇದು ತಗೊಂಡಿದ್ದೀನಿ. 2 ಫ್ಲಾಟ್ ತಗೊಂಡಿದ್ದೀನಿ. 2ನೇ ಫ್ಲಾಟ್ ನಾನು ಬಾಡಿಗೆಗೆ ಬಿಟ್ಟು ಆ ಬಾಡಿಗೆಯಲ್ಲಿ ಅಲ್ಲಿ ಕಟ್ತಾ ಇದೀನಿ, ಆಯ್ತಾ? ಅಲ್ಲಿ ಕಟ್ಕೊಂಡು ನಾನು ಅದನ್ನ ತೂಗಿಸ್ಕೊಂಡು ಹೋಗ್ತಾ ಇದೀನಿ. ಇಲ್ಲಿವರೆಗೂ ನಾನು ಸ್ಯಾಲ್ರಿಡ್ ಮ್ಯಾಮ್. ನಾನು ಮನೇಲಿ ಕೂತಿರೋ ಹುಡುಗಿ ಅಲ್ಲ. ಐ ಆಮ್ ನಾಟ್ ಅ ಹೌಸ್ ವೈಫ್, ಐ ಆಮ್ ವರ್ಕಿಂಗ್, ಆಯ್ತಾ? ಅಲ್ಲಿಂದ ನನ್ನ ಬರ್ತಿರೋ ಸಂಬಳ ದುಡ್ಡು ಎವ್ರಿ ಮಂತ್ ಪಿನ್ ಟು ಪಿನ್ ಇಲ್ಲಿ ಗಂಟನು ನಾನು ಕಟ್ಕೊಂಡ್ ಬಂದಿದ್ದೀನಿ. ಅವ್ರ ಫ್ಲಾಟ್ ಅವರು ಕೊಡ್ತಾ ಇಲ್ಲ EMI ಇಲ್ಲ ಮ್ಯಾಮ್, ಕೊಡ್ತಾ ಇಲ್ಲ. ಅದೇ ನಾನು ಹೇಳ್ತಿರೋದು. ಈಗ ಬಂದ್ಬಿಟ್ಟು 3 ತಿಂಗಳು ಮದ್ವೆ ಆಗಿದೆ ಅಂತ ಹೇಳ್ಬಿಟ್ಟು ನಾನೇನೋ ಅವ್ನ ಮದ್ವೆ ಗಿಫ್ಟ್ ನಾನು ಕೊಡ್ಲಿ ನಾನು ಕಟ್ಟಿರೋದ್ನ? ಅಷ್ಟೇ ನಾನು ಕೇಳ್ತಿರೋದು. ಅದೆಲ್ಲ ಸರಿ, ಈಗ ಕೋರ್ಟ್ ಅಲ್ಲೇ ಬಗೆಹರಿಸ್ಕೋಬೇಕು. ಇನ್ನೇನೋ ಮಾತುಕತೆ ಮಾಡಿ ಬಗೆಹರಿಸೋದು, ಗಲಾಟೆ ಮಾಡ್ಕೊಂಡು ಅಲ್ಲ. ಸರಿ ಅಲ್ಲ, ಅದಕ್ಕಿಂತ ಮುಂಚೆ ನನ್ನ ಪ್ರಶ್ನೆ ಅಂದ್ರೆ, ಇಷ್ಟು ಗಲಾಟೆ ಆಗಿ ಅದು ವಿಡಿಯೋನ ನೀವೇ ವೈರಲ್ ಮಾಡಿದೀರಾ, ಅವ್ರು ನಿಮ್ಗೆ ತೊಂದರೆ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರು ಆರೋಪ ಮಾಡ್ತಾ ಇದ್ದಾರೆ. ಏನ್ ತೊಂದರೆ ಕೊಟ್ಟಿದ್ದೀನಿ ಮ್ಯಾಮ್ ನಾನು? ಅದೇ ನೀವು ಅವ್ರ ಹೆಂಡತಿಗೆ ಎಲ್ಲ ಹೊಡೆದು ಬಡ್ದು ಎಲ್ಲ ಮಾಡಿದೀರಾ? ಹೊಡ್ದು ಇಲ್ಲ ಅವ್ರು ನಿಮ್ ಮೇಲೆ ಮಾಡಿರೋದ್ ಮಾತ್ರ ನೀವು ಕೊಟ್ಟು ಸಾಫ್ಟ್ ಕಾರ್ನರ್ ತರ ಬರೋ ತರ ಟ್ರೈ ಮಾಡ್ತಿದ್ದೀರಾ ಅಂತ ಅವ್ರು ಹೇಳ್ತಿರೋದು. ಮ್ಯಾಮ್, ಅವ್ರು ಹೊಡೆದಿಲ್ವಾ? ಗೊತ್ತಿಲ್ಲ, ಅದು ನೀವು ಹೇಳ್ಬೇಕು. ಅಷ್ಟೇ ಮ್ಯಾಮ್. ಅವನು ಹೊಡೆದಿದ್ದಾನೆ, ಅವಳ ಹೆಂಡತಿನೂ ಹೊಡೆದಿದ್ದಾರೆ. ನಾವು ತೋರ್ಸ್ಕೊಂಡಿಲ್ಲ ಮ್ಯಾಮ್. ಇವಾಗ ತೋರ್ಸ್ಬೇಕು ಅಂತ ನಾನು ತೋರಿಸಿದೀನಿ ಸ್ಟೇಷನ್ ಅಲ್ಲಿ. ಇವಾಗ ನಿಮ್ಗೂ ಲೈವ್ ಆಗಿ ನೋಡ್ತಿರಲ್ಲ, ಯಾರು ಹೊಡೆದಿರೋದು ಯಾರು ಬೆಳೆದು ಕಾಣಿಸ್ತಾ ಇದೆಯಲ್ಲ. ಅವ್ನು ಬರೀ ನಾನು ಹೊಡೆದಿದ್ದೀನಿ ಅಂತ ಹೇಳ್ತಾ ಇದಾರಲ್ಲ, ಅವ್ರಿಬ್ರು ನನಗೆ ಹೊಡೆದಿದ್ದಾರೆ ಮ್ಯಾಮ್. ಲೈವ್ ನೀವೇ ನೋಡ್ಬೋದಲ್ಲ, ಕೊಟ್ಟಿರೋದಿಲ್ಲ ಪ್ರೂಫ್ ಅಲ್ಲಿ, ಯಾರು ಹೊಡೆದಿರೋದು ಯಾರು ಹೊಡೆದಿಲ್ಲ ಅಂತ. ಅಷ್ಟೇ ಮ್ಯಾಮ್. ಈಗ ತಂದೆ ಯಾರ ಕಡೆ? ತಂದೆ ಯಾರ ಕಡೆ ಇಲ್ಲ. ತಂದೆನ ನೆನ್ನೆ ಎಲ್ಲ ಮೊನ್ನೆ ಹೊರಗೆ ಹಾಕಿದ್ದಾನೆ. ನಾನ್ ಬಿಟ್ಕೊಟ್ಟಿದ್ ಮನೆ ಏನಕ್ಕೆ ಅಂದ್ರೆ, ನಮ್ ತಂದೆನೂ ಅಲ್ಲಿದ್ದಾರೆ, ನಮ್ಮ ಅಮ್ಮ ತೀರ್ಕೊಂಡಿರೋ ಜಾಗ, ನಾನ್ ಬಿಟ್ಟು ಬರಲ್ಲಮ್ಮ ಅಂತ ಹೇಳುದು. ಸರಿ ಡ್ಯಾಡಿ, ನೀನ್ ಇವಾಗ ಏನ್ ಮಾಡ್ತೀಯಾ? ಇಲ್ಲ, ಅವನೇ ಕಟ್ತಾನೆ ಅಂತ ಹೇಳ್ತಾ ಇದ್ದಾನಲ್ಲ, ಬಾಡಿಗೆ ಕಟ್ತೀನಿ ಅಂತ, ಅಲ್ಲೇ ಇರ್ತೀನಮ್ಮ ಹೆಂಗೂ ಸುಧಾರಿಸ್ಕೊಂಡು. ಸರಿ ಡ್ಯಾಡಿ, ಇರ್ತೀಯಾ ಇರು, 1 ಫ್ಲೋರ್ ಮೇಲೆ ಇದೀವಿ, ಏನಾದಿದ್ರೆ ಬಾ. 1-1.5 ತಿಂಗಳಾಯ್ತು ಮ್ಯಾಮ್. ಅಪ್ಪನ್ಗೆ ಇಲ್ಲಿವರೆಗೂ ಊಟ ತಿಂಡಿ ಏನೂ ಇಲ್ಲ. ಕೆಳಗಡೆ ಎಲ್ಲ ಇಲ್ಲಿ ಬಂದು ಊಟ ಮಾಡ್ತಾರೆ, ಕೆಳಗೆ ಹೋಗ್ತಾರೆ, ಇಲ್ಲಿ ಬಂದು ಊಟ ಮಾಡ್ತಾರೆ, ಕೆಳಗೆ ಹೋಗ್ತಾರೆ. ಕೆಳಗೆ ಹೋಗಿದ್ ಏಕಾಏಕಿ ಮೊನ್ನೆ ಹೋದಾಗ ಊಟ ಬಟ್ಟೆಲೆ ನನಗೆ ಅವನು ಯಾರಂತ ಕೊಡಲ್ಲ, ಬಾಗ್ಲು ತೆಗಿಯಲ್ಲ, ಅವನು ಹೊರಗೆ ಇರ್ಲಿ. ಪೊಲೀಸ್ನವ್ರು ಬಂದಿದ್ದಾರೆ, ಅವರು 112 ಕಾಲ್ ಮಾಡಿದ್ದಾರೆ. ಪೊಲೀಸ್ನವ್ರು ಬಂದ್ರೆ ಪೊಲೀಸ್ನವ್ರಿಗೂ ಬಾಗ್ಲು ತೆಗ್ದಿಲ್ಲ, ಹಂಗೆ ಕಳಿಸಿದಾನೆ. ಅಪ್ಪ ಹೋಗ್ಲಿ ಕಾರ್ ಕೀ ಆದ್ರೂ ಕೊಡು, ಕಾರಲ್ಲಾದ್ರೂ ಮಲ್ಕೊಂತೀನಿ. ಕೊಟ್ಟಿಲ್ಲ ಸರ್. ಕೆಳಗಡೆ ಹೋಗಿ ಬೇಸ್ಮೆಂಟ್ ಅಲ್ಲಿ ಮಲ್ಗೋರೆ. ಪೊಲೀಸ್ನವ್ರು ಏನ್ ಸರ್ ಇಲ್ಲಿ ಏನು ಅವ್ರೇನೋ ಇದೆ ಹಂಗೆ ಇದೆ ಅಂತ. ಸರ್, ನಮ್ಮ ಮಗಳ ಮನೆ ಮೇಲೆ ಇದೆ. ಪೊಲೀಸ್ನವ್ರು ಮೇಲೆ ಕರ್ಕೊ ಬಂದವ್ರು ನಮ್ಮಪ್ಪ. ಹೊಟ್ಟೆ ಉರಿ ಅಲ್ವಾ? ವಯಸ್ಸಾಗಿದೆ, 75 ವರ್ಷ ಸರ್ ಮ್ಯಾಮ್ ಅವರಿಗೆ.
75 ವರ್ಷದ ಅಪ್ಪನಿಗೆ ಬಾಗಿಲು ತೆಗೆದು ಹೊರಗಾಕಿದ್ದಾಗ ಹೆಂಗಿರುತ್ತೆ ಮಗಳಾದವಳಿಗೆ ನಮಗೆ? ಫಸ್ಟ್ ನೀವು ಒಟ್ಟಿಗೆ ಇರೋ ಪ್ಲಾನ್ ಮಾಡ್ಕೊಂಡಿದ್ದಾದ್ರು ಯಾಕೆ? ಅಂದ್ರೆ ಒಂದೇ ಫ್ಲಾಟ್ ಅಲ್ಲಿ ಇರ್ಬೇಕು ಹಾ. ನೀವು ಪರ್ಮಿಷನ್ ಕೊಟ್ಟಿದ್ದಾದ್ರು ಯಾಕೆ ಅಲ್ಲ ಅಂತ ಅಲ್ಲ, ಅವರಿಗೆ? ಒಂದೇ ಫ್ಲಾಟ್ ಅಲ್ಲಿ ಯಾರಿಗೆ? ಅದೇ ನಾವೆಲ್ಲ ನೀವು ಎರಡು ಬೇರೆ ಫ್ಲಾಟ್ ಅಲ್ಲಿ ಇದ್ದೀರಿ, ಓಕೆ, ಬಟ್ ಒಂದೇ ಹಾ. ಕಡೆ ಒಂದೇ ಜಾಗದಲ್ಲಿ ಅವರಿಗೆ ಫಸ್ಟ್ ನೀವು ತಗೊಂಡು ಬಿಟ್ಕೊಟ್ಟಿದ್ದಾದ್ರು ಯಾಕೆ ಅಂತಾರೆ ರಂಜಿತ್ಗೆ? ಅದೇ ಹೇಳಿದ್ದು ಮ್ಯಾಮ್, ಅವನು ಬಂದು ಹೇಳಿದ್ದು ನನಗೆ 3 BHK ಬಿಟ್ಕೊಡು, ನನ್ನ ಹೆಂಡತಿಗೆ ಬಂದಾಗ ಅವಳ ಥಿಂಗ್ಸ್ ಜಾಸ್ತಿ ಇದೆ, ಅವಳಿಗೊಂದು ಮಗಳಿದ್ದಾಳೆ, ಮಗಳಿಗೊಂದು ರೂಮ್ ಬೇಕು, ನಮಗೊಂದು ರೂಮ್ ಬೇಕು, ಅಪ್ಪ ಒಂದ್ ರೂಮ್ ಅಲ್ಲಿ ಇರ್ತಾರೆ. ಈಗ ಇದ್ಮೇಲೆ ನನಗೆ ಇನ್ನೊಬ್ಳು ಅಕ್ಕ ಇದ್ದಾಳೆ, ಅಕ್ಕನ ಇನ್ 2 BHK ನಾವಿಬ್ರು ಅಡ್ಜಸ್ಟ್ ಮಾಡ್ಕೊಬಹುದು. ಅವ್ನು ಯಾರಿಗೆ ಹೇಳ್ದೆ ಮಗಳಿದ್ದಾರೆ ಅಂತ? ಅವನಿಗೆ ಮಗಳಿದ್ದಾಳೆ, ಇನ್ನೊಬ್ಳು ದೊಡ್ಡ ಮಗಳಿದ್ದಾಳೆ, 13 ವರ್ಷ ಮಗಳಿದ್ದಾಳೆ, ಅವಳಿಗೊಂದು ರೂಮ್ ಬೇಕಿತ್ತು. ಯಾರಿಗೆ? ಅವಳಿಗೊಂದು 13 ವರ್ಷ ಮಗಳಿದ್ದಾಳೆ ಮ್ಯಾಮ್. 13 ವರ್ಷ ಮಗಳಿಗೆ ಒಂದು ರೂಮ್ ಬಿಟ್ಕೊಟ್ಟೆ ನಾನು. ಯಾರಿಗೆ? ಅವರಿಗೆ ಮಾನವತೆಯಿಂದ ಮಿಸ್ಸಸ್ಗ? ಹೌದು ಮ್ಯಾಮ್, ಮಾನವೀಯತೆ ದೃಷ್ಟಿಯಿಂದ ನಾನ್ ಬಿಟ್ಕೊಟ್ಟಿದೀನಿ. ಮದುವೆ ಆಗಿ ಬಂದಿದ ತಕ್ಷಣ ಒಂದು ರೂಮ್ ಬೇಕಾಗುತ್ತೆ ಅವರಿಗೆ, ಅವಳ ಮಗಳಿಗೊಂದು ರೂಮ್ ಬೇಕಾಗುತ್ತೆ. ಅವ್ನ್ ಬಾಯಿ ಮುಂಚೆ ಬೇಕಾದ್ರೆ ಒಂದು ಮಗು ಇತ್ತಾ? ಇದೆ ಮ್ಯಾಮ್, ಓಕೆ ಇದೆ. ಓಕೆ. ಆಯ್ತಾ? ಈಗ ಅದು ಅವ್ರ ಇವ್ರ ಪರ್ಸನಲ್, ಜೊತೆಗೆ ಅದು ನನಗೆ ಓಕೆ, ಬೇಕಿಲ್ಲ ಇಲ್ಲಿ. ಹೌದು. ನಾನು ಹೇಳ್ತಾ ಅದು ಇದ್ದೀನಿ, ಅವ್ರ ಪರ್ಸನಲ್ ನಾನು ಮಾತಾಡಕ್ ಹೋಗಲ್ಲ. ನಾನೀಗ ನೀವು ಕೇಳ್ತಿರೋದು ಏನಕ್ಕೆ ಆ ಮನೆ ಬಿಟ್ಕೊಟ್ರಿ ಅಂದ್ರೆ ನಾನು ಅದಕ್ಕೆ ಹೇಳ್ದು, ಒಂದ್ ರೂಮಲ್ಲಿ ಅಪ್ಪ ಇದ್ದಾರೆ, ಒಂದ್ ರೂಮಲ್ಲಿ ಅವ್ರ ಮಗಳಿಗೆ ಅಂತ ಬಿಟ್ಟಿದ್ದೀನಿ, ಒಂದ್ ರೂಮಲ್ಲಿ ಅವನು. ನನಗೆ 3 BHK ಬೇಕಾಗುತ್ತೆ, ಮೇಲೆ ನಮ್ಗೆ ಸಾಕಾಗಲ್ಲ, ನನಗೆ ಬಿಟ್ಕೊಡು, ನಿಂದೇನಿದೆ ಬಾಡಿಗೆ ನಾನು ಕಟ್ತೀನಿ ಅಂದ. ನನಗೆ ಜಾಸ್ತಿ ಬೇಡ, ನನಗೆ ಬರ್ತಿರೋದು EMI ಎಷ್ಟು, ಮೇಂಟೆನೆನ್ಸ್ ಇಷ್ಟು ಕಟ್ತೀನಿ, ಬಿಟ್ಕೊಡು ಅಂತ.